ಈಗ ಮೊದಲ 3 ರಾಶಿಗಳ ಬಗ್ಗೆ ಶಾಸ್ತ್ರಿಗಳು ತಿಳಿಸ್ಕೊಟ್ಟಿದ್ದಾರೆ. ಮುಂದಿನ 3 ರಾಶಿಗಳ ಬಗ್ಗೆ ನೋಡೋ ಸಮಯ ಶಾಸ್ತ್ರಿಗಳೇ. ಹೌದಾ? ಕರ್ಕಟಕ ನೋಡೋದು. ಕರ್ಕಟಕ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ನೋಡಿ ಜನ್ಮದಲ್ಲಿ ಮಾಂದಿ ಸಂಚರಿಸುತ್ತೆ. ಚಂದ್ರನ ಸಂಚಾರವನ್ನು ನೋಡಿದಾಗ ಚೆನ್ನಾಗಿದೆ, ನಿಮಗೆ ಮಿಶ್ರವಾಗಿದೆ. ಒಂಥರ ಸ್ನೇಹಿತರಿಂದ ಬಂಧುಗಳಿಂದ ಸಹಕಾರ ಉಂಟಾಗ್ತಕ್ಕಂಥದ್ದು. ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಮಿತ್ರ ಬಾಂಧವರಲ್ಲಿ ಅನ್ಯೋನ್ಯತೆ, ಒಳ್ಳೆಯ ವಿಹಾರ ಒಡನಾಟ ಇದೆಲ್ಲ ಚೆನ್ನಾಗಿದೆ. ಮತ್ತು ವ್ಯಯವೂ ಇದೆ. ಹಾಗೆ ಆರೋಗ್ಯದ ದೃಷ್ಟಿಯಿಂದಲೂ ಸ್ವಲ್ಪ ವ್ಯಯ ಆಗ್ತಕ್ಕಂಥದ್ದು, ಅನಗತ್ಯ ಖರ್ಚುಗಳು ಆಗ್ತಕ್ಕಂಥದ್ದು ಇವುಗಳನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರಾಗಿರಬೇಕು ಖರ್ಚಿನ ಬಗ್ಗೆ. ಒಳ್ಳೆ ಹಾಗೆ ಚಂದ್ರನ ಬಲ ಚೆನ್ನಾಗಿದ್ದಾಗ ಹಣ್ಣು, ಹೂವು, ಹಾಲು, ಹೈನು, ಡೈರಿ ಪ್ರಾಡಕ್ಟ್ ಅಂತ ಏನಂತೀವಿ ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಎಲ್ಲ ಕ್ಷೇತ್ರಗಳು. ಒಂದು ಹಾಲು ಅಂತಂದರೆ ಅಲ್ಲಿ ಹಸುವಿನಿಂದ ಶುರುವಾಗುತ್ತೆ, ಹಸು ಸಾಕಾಣೆಯಿಂದ ಶುರುವಾಗುತ್ತೆ, ಅದು ಡೈರಿ ಬಂದು ಮನೆ ಮನೆಗೆ ತಲುಪಿಸುವವರೆಗೆ ಆ ಎಲ್ಲ ಕ್ಷೇತ್ರದವ್ರಿಗೂ ಅನುಕೂಲವೇ ಇದೆ ಅಂತ ಅರ್ಥ. ಹೀಗಾಗಿ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲೂ ಅಷ್ಟೇ ಅನುಕೂಲದ ವಾತಾವರಣ. ಸ್ವಲ್ಪ ವೃತ್ತಿಯಲ್ಲಿ ಅಲ್ಲಿ ಮಾಂದಿಯು ಸೇರಿಬಿಡ್ತಾನೆ. ಹೀಗಾಗಿ ಮಂಗಳವಾರ ಮತ್ತು ಬುಧವಾರದ ಮಟ್ಟಿಗೆ ಸ್ವಲ್ಪ ಹುಷಾರಾಗಿರಿ ಕೆಲಸದ ಸ್ಥಳದಲ್ಲಿ, ಅದು ಬಹಳ ಮುಖ್ಯ ಕರ್ಕಟಕ ರಾಶಿಯವರಿಗೆ. ಇನ್ನು ವಾರದ ಅಂತ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ಬುದ್ಧಿಬಲ ಚೆನ್ನಾಗಿರ್ತದೆ, ಮಕ್ಕಳಿಂದ ಸಮಾಧಾನ ಸಿಗುತ್ತೆ, ಸಮಾರಂಭಗಳಲ್ಲಿ ಒಂದು ಮಾನ್ಯತೆ, ಗೌರವ ನಿಮ್ಮನ್ನು ಗುರುತಿಸ್ತಕ್ಕಂಥದ್ದು, ಇಂಥ ಕೆಲಸ ಮಾಡಿದ್ರಪ್ಪ ಅಂತ ನೆನೆಸ್ಕೊಳ್ತಕ್ಕಂಥದ್ದು, ಆ ಥರದ್ದೆಲ್ಲ ಚೆನ್ನಾಗಿದೆ. ವೃತ್ತಿಯಲ್ಲೂ ಅಷ್ಟೇ ಅನುಕೂಲದ ವಾತಾವರಣ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಮೀಟಿಂಗ್ಗಳಲ್ಲಿ ನಿಮ್ಮದೇ ಗೆಲುವು ಇರ್ತದೆ, ಚೆನ್ನಾಗಿರ್ತದೆ. ತಂದೆ ಮಕ್ಕಳು ಸ್ವಲ್ಪ ಕಿರಿಗೆ, ಅದು ಶನಿವಾರದ ಮಟ್ಟಿಗೆ ಆ ಕೊನೆಯ ಫಲ ಇದೆಯಲ್ಲ, ಅದು ಶುಕ್ರವಾರ ಶನಿವಾರದಲ್ಲಿ ಸ್ವಲ್ಪ ಮಟ್ಟಿಗೆ ಮನಸ್ತಾಪಗಳು ಬರೋ ಸಾಧ್ಯತೆ ಇರುತ್ತೆ. ಅದಕ್ಕೆ ನೋಡೋಣ, ಈಶ್ವರ ಸನ್ನಿಧಾನದಲ್ಲಿ ಎಲ್ಲ ಇಡೀ ವಾರದಲ್ಲಿ ಹೆಚ್ಚಿನ ಪಾಲು ಚೆನ್ನಾಗಿದೆ. ಸ್ವಲ್ಪ ತೊಡಕಿನ ಅದರ ನಿವಾರಣೆಗೆ ಈಶ್ವರ ಸನ್ನಿಧಾನದಲ್ಲಿ ಬಿಲ್ವಾರ್ಚನೆ ಮಾಡಿಸಿ, ಅದು ತುಂಬ ವಿಶೇಷ ಫಲ ತಂದುಕೊಡುತ್ತೆ. ಬಿಲ್ವಾರ್ಚನೆ ಇದನ್ನು ಮಾಡಿಸಿ. ಇನ್ನು ಸಿಂಹರಾಶಿ ಗಮನಿಸೋಣ. ಸಿಂಹರಾಶಿಯವರಿಗೆ ವಾರದ ಆದಿಯಲ್ಲಿ ಅದೃಷ್ಟದಿಂದ ವಿಶೇಷ ಲಾಭ, ವೃತ್ತಿಯಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ ಇರ್ತದೆ, ಸಹೋದರಲ್ಲಿ ಸಹಕಾರ, ಉದಾರತೆ, ಮಕ್ಕಳ ವಿಚಾರದಲ್ಲೂ ಅನುಕೂಲ, ಧೈರ್ಯವೂ ಇದೆ. ಧೈರ್ಯ, ಸ್ಥೈರ್ಯ, ಧೃತಿ ಅಂತೇನು ನಾನು ಈ ಪ್ರಾರಂಭದಲ್ಲಿ ಹೇಳಿದ್ನಲ್ಲ, ಅದಿರಬೇಕು. ಒಂದು ಕಾರ್ಯದಲ್ಲಿ ನಾವು ಗೆಲುವನ್ನು ಸಾಧಿಸಬೇಕಾದ್ರೆ ಆ ಥರದ್ದು ಚೆನ್ನಾಗಿದೆ. ಅದರಲ್ಲೂ ಸ್ತ್ರೀಯರಿಗೆ ಚಂದ್ರ ತೃತೀಯದಲ್ಲಿ ಇರುವಾಗ ಹೋರಾಟದ ಸ್ವಭಾವ ಬಂದುಬಿಡುತ್ತೆ. ಆಯಿತು ನೋಡೋಣ ಅಂದು ಆ ಥರದ ಒಂದು ಉತ್ಸಾಹ, ಶೂರತ್ವ ಎರಡೂ ಅದು ಚೆನ್ನಾಗಿದೆ. ಮತ್ತು ಲಾಭದ ಕುಜನಿಂದ, ಮಾಂದಿಯಿಂದ ವಿದೇಶ ವಹಿವಾಟು ಇತ್ಯಾದಿ ಎಲ್ಲ ಕಾಣಲಿಕ್ಕೆ ಅವಕಾಶ ಚೆನ್ನಾಗಿದೆ. ಇವರ ವಾರದ ಆದಿಯಲ್ಲಿ ಗುಡ್. ವಾರದ ಅಂತ್ಯ ಭಾಗದಲ್ಲಿ ಗುರುವಾರದಿಂದ ಗಮನಿಸ್ಕೊಂಡ್ರೆ ನಿಮಗೆ ಅಲ್ಲಿ ಚಂದ್ರನ ಸಂಚಾರ ಎಲ್ಲ ಚೆನ್ನಾಗಿದೆ. ಕೃಷಿ, ಭೂ ವ್ಯವಹಾರಗಳಲ್ಲಿ ಲಾಭ ಬರ್ತಕ್ಕಂಥದ್ದು, ವೃತ್ತಿಯಲ್ಲೂ ಅನುಕೂಲವನ್ನು ಕಾಣ್ತೀರಾ. ಸ್ವಲ್ಪ ಚರ್ಮ ಸಂಬಂಧಿ ರೋಗಗಳಲ್ಲಿ ಅಷ್ಟಮದಲ್ಲಿ ಮಾಂದಿ ಸಂಚರಿಸುತ್ತೆ. ಆ ಕಾರಣದಿಂದಾಗಿ ಸ್ವಲ್ಪ ವ್ಯತ್ಯಾಸ ಆಗುವ ಸಾಧ್ಯತೆ ಇರ್ತದೆ. ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ಹುಷಾರು, ಗಮನ ಇರಲಿ. ಸಂಗಾತಿ ಸ್ನೇಹಿತರಲ್ಲಿ ಅನ್ಯೋನ್ಯತೆ ಉಂಟಾಗುತ್ತೆ. ವ್ಯಾಪಾರಿಗಳಿಗೂ ತುಂಬ ಚೆನ್ನಾಗಿರುತ್ತದೆ. ಶ್ರಮಿಕರಿಗೆ, ಯಾರು ಬೆವರು ಸುರಿಸಿ ನಾನು ಮಾಡಿದ್ರೆ ಉಂಟು ಅಂತ ಇದೆಯಲ್ಲ ಪಾಪ, ಅಂಥ ವರ್ಗನೇ ಜಾಸ್ತಿ ಇದೆ. ಅಂಥವರಿಗೆಲ್ಲ ತುಂಬ ಚೆನ್ನಾಗಿದೆ. ಸುಲಭವಾಗಿ ಕೆಲಸಗಳಾಗ್ತಕ್ಕಂಥದ್ದು, ಹಿರಿಯರ ಸಹಕಾರ ಸಿಗ್ತಕ್ಕಂಥದ್ದು, ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ. ನಾನೊಂದು 2-3 ಪಾಯಿಂಟ್ ಅಷ್ಟೇ ಹಾಕೋಕ್ಕಾಗುತ್ತೆ. ಇಲ್ಲಿ ಸಾಕಷ್ಟು ಫಲಗಳನ್ನು ನೀವು ತಗೋತೀರಾ, ಅದರಲ್ಲಿ ಏನು ಸಂಶಯ ಇಲ್ಲ. ಇದಕ್ಕೆ ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ಕೊನೆಯಲ್ಲಿ ವ್ಯತ್ಯಾಸ ಆಗೋ ಕಾರಣದಿಂದಾಗಿ ಪರಿಹಾರ ಏನಪ್ಪ ಅಂತಂದರೆ ಶಿವಕವಚ ಅಥವಾ ನಾಗಕವಚ, ಎರಡರಲ್ಲಿ ಯಾವುದಾದ್ರೂ ಸರಿ, ಎರಡನ್ನೂ ಹೇಳ್ಕೊಂಡ್ರೆ ಉತ್ತಮ. ಹೀಗಾಗಿ ಈ ಪ್ರಯತ್ನ ಮಾಡಬೇಕು ಸಿಂಹರಾಶಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.